ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ಧರ್ಮಂ ಚರಾಮಿ. ಸೂಕ್ತದಲ್ಲಿದೆ ಇದು. ಎಲ್ಲರೂ ಮಂತ್ರದಲ್ಲಿ ಇದನ್ನು ಹೇಳ್ತಾರೆ. ಯಾರಿಗೂ ಋತ ಅಂದ್ರೇನು, ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು ಇದರ ಆಳಕ್ಕೆ ಹೋಗಿ ಸ್ವಲ್ಪ ಗಮನ ಹರಿಸಿದರೆ ಇದರಲ್ಲಿ ಎಷ್ಟು ಆಳದ ಒಂದು ಸತ್ಯದ ವಿಚಾರ ನಮಗೆ ಸಿಕ್ಕಿಬಿಡುತ್ತೆ, ಜ್ಯುವೆಲ್ ಸಿಕ್ಕದಲ್ಲಿ. ನಿನ್ನ ನಡೆ, ನುಡಿ, ನಡತೆ ಎಲ್ಲದರಲ್ಲೂ ಕೂಡ ಆ ಋತ ಇರಲೇಬೇಕು. ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಂಕುತಿಮ್ಮನ ಕಗ್ಗಾನು ಹೇಳುತ್ತೆ, ಋತವ ಬಿಡದಿರು. ಹಿತವಿದ್ರೂ ವಚನದಲ್ಲಿ ಋತ ಇರಬೇಕು. ಮಾಡೋ ಕೆಲಸ ನೀನು ಏನೇ ಇರಲಿ ಅದರಲ್ಲಿ ಋತ ಬೇಕು. ಋತದಿಂದಲೇ ಬೀಜ ಥರ ಅದು. ಅದರಿಂದಲೇ ಆ ಸತ್ಯ ಅನ್ನೋದು ಹೊಮ್ಮೋದು. ಆ ಸತ್ಯದಿಂದಲೇ ಆಗುವುದು ಧರ್ಮ. ಋತ, ಸತ್ಯ, ಧರ್ಮ ಇದು ಒಂದರೊಳಗಿಂದ ಒಂದು ಹುಟ್ಕೊಂಡಿರೋದು. ಹೇಗೆ ಆ ಋತ ಅಂದರೆ ಏನು, ಯಾವುದು ಕ್ವಾಲಿಟಿ, ಎಸೆನ್ಸ್, ಸಾರ ಯಾವುದ್ರದ್ದು? ಆತ್ಮನ ಗುಣ, ನಮ್ಮ ಸ್ವರೂಪ, ನಮ್ಮ ಆತ್ಮನ ಗುಣವೇ ಋತ. ನಮ್ಮ ಸ್ವರೂಪ ಅದನ್ನು ಹೇಗೆ ನಾವು ಚರ್ನ್ ಮಾಡಿ ಬೆಣ್ಣೆ ತೆಗೆದ ಹಾಗೆ ತೆಗೆಯೋದು, ಅಮೃತ ಮಂಥನ ಆದ ಹಾಗೆ ನಮ್ಮಲ್ಲಿರೋ ವಿಷಯನ್ನೆಲ್ಲ ಕಡಿದು ಒಳಗಡೆಯಿಂದ ಆ ತಮಸ್ಸು ರಜಸ್ಸನ್ನು ತೆಗೆದು ಆ ಸತ್ವಭರಿತವಾದ ಋತವನ್ನು ಹೊರಗೆ ತೆಗೆಯೋದು. ಈ ಋತ ಅನ್ನೋದು ಆತ್ಮದ ಗುಣ. ಆತ್ಮದ ಗುಣ ಸುಮ್ಮನೆ ನಾವು ಹೊರಿಸ್ಕೊಂಡ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಎಲ್ಲ ಆತ್ಮದ ಗುಣಗಳನ್ನ ಹಾಗಾಗಲ್ಲ. ಅದು ಆತ್ಮದ ಗುಣ ನಮ್ಮ ಅನುಭವದಲ್ಲಿದೆಯಲ್ಲ, ಅದನ್ನು ಒಳಗಡೆಯಿಂದ ಇಷ್ಟು ಡೈವ್ ಇನ್ ಟು ಇಟ್ ಆ್ಯಂಡ್ ತೊಗೊಂಬರ್ಬೇಕು. ಈ ಮುತ್ತು ತಂದಂಗೆ ಸಮುದ್ರಕ್ಕೆ ಹೋಗಿ. ಅದಕ್ಕೆ ಗುರುಗಳು ಏನಾದರೂ ಹೇಳಿದ್ರೆ ಆತ್ಮದ ಗುಣಗಳನ್ನು ವರ್ಣನೆ ಮಾಡಿದಾಗ ಡೋಂಟ್ ಗೋ ಟು ಡಿಕ್ಷನರಿ ಮೀನಿಂಗ್, ಸ್ಟಾರ್ಟ್ ಫೀಲಿಂಗ್ ಇಟ್. ಆತ್ಮನ ಗುಣ ಏನು? ಮೊದಲನೇದು ನಾನು ಹೇಳ್ತೀನಿ, ಫುಲ್ಫಿಲ್ಡ್ ಫೀಲಿಂಗ್. ಸ್ವಯಂ ತೃಪ್ತಿ, ಸ್ವಾನಂದ ತೃಪ್ತಿ, ತನ್ನಲ್ಲೇ ತೃಪ್ತವಾಗಿರೋದು ಫುಲ್ಫಿಲ್ಡ್ ಅಂತ. ಆ ಫುಲ್ಫಿಲ್ಡ್ ಫೀಲಿಂಗೇ ಫುಲ್ಫಿಲ್ಮೆಂಟ್, ಸಾರ್ಥಕತೆ. ಆ ಫುಲ್ಫಿಲ್ಡ್ ಅದು ಆತ್ಮದ ಸ್ವರೂಪ, ಆತ್ಮದ ಲಕ್ಷಣ. ಫುಲ್ಫಿಲ್ಡ್ ಯಾರು ಫುಲ್ಫಿಲ್ಡೋ ಅವನಿಗೆ ಆ ಕಾಮ ಅನ್ನೋದು ಇಲ್ಲ, ತೃಪ್ತಿ ಅನ್ನೋದು ಇಲ್ಲ. ಅಂದರೆ ಆಸೆ ಅನ್ನೋದು ಇಲ್ಲ ಅವನಿಗೆ, ಅದನ್ನು ತೃಪ್ತಿಪಡಿಸ್ಕೋಬೇಕು ಅನ್ನೋದು ಇಲ್ಲ. ಆಸೆ ಬರೋದು, ತೃಪ್ತಿ ಪಡಿಸ್ಕೊಳ್ಳೋದು, ಮತ್ತು ಆಸೆ ಬರೋದು, ತೃಪ್ತಿ ಹಾಗೆ ನಾಟಕ ಮಾಡೋದು, ಆಸೆ ಒಳಗಡೆ ಇಟ್ಕೊಳ್ಳೋದು, ಆ ನಾಟಕ ಎಲ್ಲ ನಿಂತು ಹೋಗುತ್ತೆ ಯಾವಾಗ ಆ ಫುಲ್ಫಿಲ್ಡ್ ಆಗಿರ್ತೀವೋ. ಆ ಫುಲ್ಫಿಲ್ಡ್ ಆಗಿರಬೇಕಾದ್ರೆ ನಮ್ಮಲ್ಲಿ ಆ ಒಂದು ಸರೆಂಡರ್ ಅಂತ ಹೇಳ್ತೀವಿ. ಆ ಸರೆಂಡರ್ ಅಂದರೆ ಸುಮ್ಮನೆ ತಲೆ ಬಗ್ಗಿಸ್ಬಿಡೋದಲ್ಲ, ಶೂನ್ಯಕ್ಕೆ ಲಯ. ಅದನ್ನು ಹೇಳಿದ್ರೆ ಶರಣಾಗತಿ. ಫುಲ್ಫಿಲ್ಡ್ ಈಸ್ ಆ ಒಂದು ಸಂತೃಪ್ತ ಸ್ವಯಂ ತೃಪ್ತ ಶರಣಾಗತಿಯಿಂದ ಬರುತ್ತೆ. ಆ ಶರಣಾಗತಿ ಏನು? ಶೂನ್ಯವಾಗೋದು. ಆ ಶರಣಾದಾಗ ಕೊಡೋದು ತಗೊಳ್ಳೋದು ಮೀರಿದ್ದದು. ಅದರಿಂದ ಆ ಗ್ರೀಡಿನೆಸ್ಸು ಹೊಟ್ಟೋಗುತ್ತೆ. ಆ ಗ್ರೀಡಿನೆಸ್ ಅಂದರೆ ಹಿಡ್ಕೊಳ್ಳೋದು. ಆಮೇಲೆ ಗಿವಿಂಗ್ ಕ್ವಾಲಿಟಿನ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಯಾಕೆ ಅಂದರೆ ನೀವು ಸಂಪೂರ್ಣವಾಗಿ ಝೀರೋ ಆಗಿಬಿಟ್ಟಿದ್ದೀರ. ಝೀರೋ ಆಗಿಬಿಟ್ಟಾಗ ಕೊಡೋರು ಯಾರು, ತಗೊಳ್ಳೋರು ಯಾರು? ದಟ್ ಝೀರೋ ಫೀಲಿಂಗ್ ಇದೆಯಲ್ಲ, ಶೂನ್ಯ, ಅದು ಆತ್ಮದ ಗುಣ. ಫುಲ್ಫಿಲ್ಡ್ನೆಸ್ ಆ್ಯಂಡ್ ಕಂಪ್ಲೀಟ್ ಸರೆಂಡರ್, ಶರಣಾಗತಿ, ಸಂಪೂರ್ಣ ಶರಣಾಗತಿ. ಯಾವಾಗ ಹಾಗಿರ್ತೀವಿ ನಾವೆಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀವಿ. ದಟ್ ಇನ್ಕ್ಲೂಸಿವ್ನೆಸ್ ಈಸ್ ಆತ್ಮಗುಣ. ಇನ್ಕ್ಲೂಸಿವ್ನೆಸ್ ಬಂದ ತಕ್ಷಣ ನಾವು ಹೊಟ್ಟೆ ಉರಿನೂ ಬರೋದು ಬೇಡ, ಅಡ್ಮಿರೇಷನ್ನೂ ಮಾಡೋದು ಬೇಡ. ಅಡ್ಮಿರೇಷನ್ ಮಾಡಿದಾಗ ನಾಟಕನೂ ಮಾಡೋದು ಬೇಡ, ಜಲಸಿನೂ ಇಲ್ಲ. ಆಮೇಲೆ ನೀವು ಅಡ್ಮಿರೇಷನ್ನೂ ಮಾಡೋದು ಬೇಡ. ಜಲಸಿ ಆ್ಯಂಡ್ ಟಾಲರೆನ್ಸ್ ಎರಡೂ ನೆಗೆದು ಬಿದ್ದೋಗುತ್ತೆ. ಯಾಕೆಂದರೆ ಅಲ್ಲಿ ನಾವು ಸಂಪೂರ್ಣ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀವಿ ಅವ್ರನ್ನ. ಯಾವಾಗ ಇನ್ಕ್ಲೂಸಿವ್ನೆಸ್ ಬಂದ ತಕ್ಷಣ ರಿಯಲ್ ಕಂಪ್ಯಾಷನ್ ವಿಲ್ ಕಮ್. ಅಲ್ಲಿ ಮೋಹನೂ ಇಲ್ಲ, ಪ್ರೇಮನೂ ಇಲ್ಲ. ಆ ಮೋಹ ಮುಚ್ಚಿಡೋಕ್ಕೆ ಪ್ರೇಮ ತೋರಿಸ್ತಾ ಇದ್ವಿ. ಈಗ ಪ್ರೇಮ ಮೋಹ ಯಾಕೆ? ನೀವು ಆತ್ಮದ ಗುಣ ಬಂದ್ಬಿಡ್ತು. ಅದ್ಯಾವುದು? ಸಾಂದ್ರ ಕರುಣ. ಇನ್ಕ್ಲೂಸಿವ್ನೆಸ್ ಅಂದರೆ ಸಂಯೋಗ. ಆ ಸರ್ವ ಸಂಯೋಗ ಒಂದು, ಸಾಂದ್ರ ಕರುಣತೆ ಒಂದು. ಆ ಸಾಂದ್ರ ಕರುಣತೆ ಬಂದಾಗ, ಕಂಪ್ಯಾಷನ್ ಬಂದಾಗ ಇದೆರಡೂ ಬೇಕಾಗಿಲ್ಲ. ಹಾಗೆ ನಮ್ಮಲ್ಲಿ ಕೋಪ ಬರುತ್ತೆ, ಅದನ್ನು ಮುಚ್ಚಿಟ್ಟು ಶಾಂತಿ ತೋರಿಸ್ತೀವಿ. ಅದರ ಬದಲು ತಟಸ್ಥ ಸ್ವಭಾವ, ಅದು ಶಾಂತಿಗಿಂತ ಅತೀತ. ಅದು ಶಾಂತಿ ಅಂದರೆ ಅಶಾಂತಿ ಆಗ್ಬೋದು, ಆದರೆ ತಟಸ್ಥ, ಕಾನ್ಸ್ಟೆಂಟ್, ಆ ಒಂದು ಅನ್ಚೇಂಜಿಂಗ್ ಫೀಲಿಂಗ್ ಅಂತಾರಲ್ಲ, ಕಾನ್ಸ್ಟೆಂಟ್ ಅದು ಆತ್ಮನ ಗುಣ. ಕಾನ್ಸ್ಟೆಂಟ್ ಆಗಿರೋದು ಆತ್ಮಗುಣ. ಸಾಂದ್ರ ಕರುಣ ಆತ್ಮನ ಗುಣ.
ಎಲ್ಲ ಸೇರಿಸ್ಕೊಂಡು ಹೊಂದಾಕೊಂಡು ಎಲ್ಲರನ್ನೂ ಒಳಗೂಡಿಸ್ಕೊಳ್ಳೋದು ಆತ್ಮದ ಗುಣ. ಪೂರ್ಣ ಶರಣಾಗತಿ ಆತ್ಮದ ಗುಣ. ಈ ಆತ್ಮದ ಗುಣಗಳನ್ನೆಲ್ಲ ನಾವು ಕಾಂಟಂಪ್ಲೇಟ್ ಮಾಡ್ತಾ ಬರಬೇಕು. ಇಲ್ಲ ಕೊನೆಯಲ್ಲಿ ಮದ ಬರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಹಂಕಾರನ ಮುಚ್ಚಿಡೋಕ್ಕೆ ನಾವು ಆನಂದ ಸ್ವರೂಪ ಥರ ತೋರಿಸ್ತೀವಿ. ಅಹಂ ಬ್ರಹ್ಮಾಸ್ಮಿನು ತೋರಿಸೋದು ಹೇಗೆ ಆನಂದವ ಬ್ಲಿಸ್ಫುಲ್ ತೋರಿಸೋದು ಬೇಕಿಲ್ಲ. ಅಖಂಡತ್ವ, ಅದು ಅಖಂಡತ್ವ ಅಂದರೆ ಟೊಟ್ಯಾಲಿಟಿ, ಟೋಟಲ್ನೆಸ್, ಕಂಪ್ಲೀಟ್ನೆಸ್, ಹೋಲ್ನೆಸ್. ಆ ಒಂದು ಅಖಂಡ, ಆ ಒಂದು ದೊಡ್ಡ ಮ್ಯಾಗ್ನಾನಿಮಿಟಿ ಈಸ್ ಆತ್ಮನ ಗುಣ. ನಾವು ದಿನ ಇನ್ಮೇಲಿಂದ ಈ ದ್ವಂದ್ವಕ್ಕೆ ಸಿಕ್ಕಾಕೊಳ್ಳದೆ ಕಾಮ ಮುಚ್ಚಿಡು, ಅದನ್ನು ತೃಪ್ತಿಪಡಿಸು, ಲೋಭ ಮುಚ್ಚಿಡು, ದಾನಶೂರಕರ ನಂತರ ಆ್ಯಕ್ಟ್ ಮಾಡು, ಆಮೇಲೆ ಮೋಹ ಮುಚ್ಚಿಡು, ಪ್ರೇಮ ತೋರಿಸು, ಹೊಟ್ಟೆ ಉರಿ ಮುಚ್ಚಿಡು, ಆಮೇಲೆ ಅಡ್ಮಿರೇಷನ್ ಮಾಡು, ಅಥವಾ ಕೋಪ ಮುಚ್ಚಿಡು, ಶಾಂತವಾಗಿರೋಕ್ಕೆ ನೋಡು. ಯಾಕೆ ಈ ನಾಟಕ ಇಲ್ಲ? ಈ ಒಂದು ನಾಟಕ ಅವಶ್ಯಕತೆ ಇಲ್ಲ. ನಾವು ಕಾಂಟಂಪ್ಲೇಟ್ ಮಾಡಬೇಕಾಗಿರೋದು ಈ ಗುಣಗಳನ್ನು, ಆತ್ಮನ ಗುಣಗಳನ್ನು, ಎರಡಕ್ಕೂ ಮೀರಿದ ದ್ವಂದ್ವಾತೀತವಾದ ಗುಣಗಳನ್ನು ಕಾಂಟಂಪ್ಲೇಟ್ ಮಾಡ್ತಾ ಇದ್ದರೆ ನಾವು ಅದು ಫೀಲ್ ಆಗುತ್ತೆ. ಹೇಗೆ ಕಾಂಟಂಪ್ಲೇಟ್ ಮಾಡೋದು? ಎಲ್ಲ ಸಹಸ್ರನಾಮಗಳು ಆತ್ಮನ ಗುಣಗಳೇ, ಪರಮಾತ್ಮನ ಗುಣಗಳೇ. ಆ ಸಹಸ್ರನಾಮ ಹೇಳುವಾಗ ಕರಗ್ತಾ ಹೋದಾಗ ಆ ಮ್ಯಾಗ್ನಾನಿಮಿಟಿ ಏನು ಅಂತ ಗೊತ್ತಾಗುತ್ತೆ. ಅದರಿಂದ ಈ ಅರಿಷಡ್ ವರ್ಗಗಳನ್ನು ಡೀಪಾಗಿ ತಿಳ್ಕೊಂಡಾಗ, ಒಳಗಡೆ ಹೋದಾಗ ನಮಗೆ ಆ ಋತ ಏನು, ಆಮೇಲೆ ಆ ಸತ್ಯ ಏನು, ಧರ್ಮ ಏನು ಅಂತ ಗೊತ್ತಾಗುತ್ತೆ. ಆಗ ಮತೀಯತೆ, ಮತಾಂತರ ಎಲ್ಲದಕ್ಕೂ ಮೀನಿಂಗೇ ಇಲ್ಲ. ಯಾವುದು ಮತ ಬೇಡ ನಿಮಗೆ. ನೀವು ಮತದ ಬಗ್ಗೆ ಮಾತಾಡೋದೇ ಇಲ್ಲ. ಯು ಬಿಕಮ್ ರಿಲಿಜಿಯಸ್. ದೇವಸ್ಥಾನ, ಮಾಸ್ಕು, ಗುರುದ್ವಾರ ಯಾವುದೂ ವ್ಯತ್ಯಾಸ ಇಲ್ಲ. ಪ್ರೇಯರ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಯು. ನೀವು ಏನು ಮಾಡ್ತಿರೋ ಅದು ಮುಖ್ಯ ಆಗೋದಿಲ್ಲ. ಯಾವ ಕ್ವಾಲಿಟಿ ಅದನ್ನೇ. ಕ್ವಾಲಿಟಿ ಈಸ್ ಋತ. ನಾನು ಎಲ್ಲೆಲ್ಲಿ ಕ್ವಾಲಿಟಿ ಅಂತ ಸೇರ್ತೀನಿ, ದಟ್ ಈಸ್ ಸಾತ್ವಿಕ್ ಕ್ವಾಲಿಟಿ. ತಮೋ ಗುಣವನ್ನು ಮೀರಿದ ಕ್ವಾಲಿಟಿ. ತಮಸ್ ಕಡಿಬೇಕು, ತಮೋದಲ್ಲಿರೋ ಸತ್ವ ತೆಗಿಬೇಕು. ರಜಸ್ ಕಡಿಬೇಕು, ರಜಸ್ಸಲ್ಲಿರೋ ಸತ್ವ ತೆಗಿಬೇಕು. ಸತ್ವನ ಕಡಿಬೇಕು, ಸತ್ವವನ್ನು ತಂದಾಗ ಆತ್ಮನ ಗುಣ ನಮ್ಮಲ್ಲಿ ಇದೆ. ಇವೆಲ್ಲ ಒಳಗಡೆ ಇದೆ. ಈ ಮೇಲ್ಗಡೆ ಪೆರಿಫೆರಿ ಆಟ ನಿಂತಾಗ, ದ್ವಂದ್ವದಲ್ಲಿ ಸಿಕ್ಕಾಕೊಳ್ಳದೆ ಇದ್ದಾಗ, ದ್ವಂದ್ವಕ್ಕೆ ಮೀರಿ ಹೋದಾಗ ನಮಗೆ ಆತ್ಮನ ಗುಣ ಅರ್ಥ ಆಗುತ್ತೆ. ಅರಿಷಡ್ ವರ್ಗಗಳನ್ನು ಸಂಪೂರ್ಣವಾಗಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ, ನಮ್ಗೆ ಆಗತ್ತೆ.